ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದ ನಟಿಯರು ಬಹಳ ಮಂದಿ ಇದ್ದಾರೆ. ಇದೇ 15-20 ವರ್ಷಗಳ ಹಿಂದೆ ನಾಯಕಿಯಾಗಿ ಮೆರೆದಿದ್ದ ನಟಿಯರು ಈಗ ತೆರೆಮರೆಗೆ ಸರಿದಿದ್ದಾರೆ. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಚಿಕ್ಕದೊಂದು ಸುಳಿವು ಕೂಡ ಇಲ್ಲ. ಸಿನಿಮಾ ರಂಗದಿಂದ ಕಂಪ್ಲೀಟ್ ಆಗಿ ದೂರ ಉಳಿದು ಬಿಟ್ಟಿದ್ದಾರೆ. ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ ದಿನದಿಂದ ಕ್ಯಾಮ್ರಾ ಮುಂದೆ ಬಂದಿದ್ದೇ ಅಪರೂಪ. ಅಂತಹ ನಟಿಯರಲ್ಲಿ ಅರ್ಚನಾ ಕೂಡ ಒಬ್ರು. ಇವರೀಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಅರ್ಚನಾ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಅರ್ಚನಾ ಅಂದಾಕ್ಷಣ ಎಲ್ರಿಗೂ ತಟ್ಟನೆ ನೆನಪಾಗ್ಲಿಕ್ಕಿಲ್ಲ. ಆದ್ರೆ ವಿಷ್ಣುದಾದ ಅಭಿನಯದ ಯಜಮಾನ ಸಿನಿಮಾದ ಅರ್ಚನಾ, ಉಪೇಂದ್ರ ನಟಿಸಿ ನಿರ್ದೇಶಿಸಿದ ಎ ಸಿನಿಮಾದ ಅರ್ಚನಾ ಅಂದ್ರೆ ತಟ್ಟನೆ ಅವರ ಫೇಸ್ ಕಣ್ಮುಂದೆ ಬಂದ್ಬಿಡುತ್ತೆ. ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ ಈ ನಟಿ ದಿಢೀರನೆ ಸಿನಿಮಾ ರಂಗದಿಂದ ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ಬಹುಶಃ ಸಿನಿಮಾ ಮಂದಿಗೂ ಸುಳಿವಿಲ್ಲ. ಈಗ ನಟ ನಿರ್ದೇಶಕ ರಘುರಾಮ್ ಈ ನಟಿಯ ಅನ್ವೇಷಣೆಗೆ ಮುಂದಾಗಿದ್ದಾರೆ. ಈ ಸಂಬಂಧ ತಮ್ಮ ರಘುರಾಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಬೆಂಗಳೂರಿನ ಮೀನಾಕ್ಷಿ ನಗರದಲ್ಲಿ ಅರ್ಚನಾ ಅವರ ಮನೆ ಇತ್ತು. ಅರ್ಚನಾ ಅವರಿಗೆ ಒಬ್ರು ತಂಗಿ ಕೂಡ ಇದ್ರು. ಇಬ್ಬರದ್ದು ತುಂಬಾನೇ ದೊಡ್ಡ ಬಳಗ. ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ರು. ಬಾಲ್ಯದಿಂದಲೂ ಅರ್ಚನಾ ತುಂಬಾ ನಾಟಿಯಾಗಿದ್ರು. ಯಾವುದೇ ಸ್ಪರ್ಧೆಯಲ್ಲಾದ್ರೂ ನಾನೇ ಮೊದಲು ಬರಬೇಕು ಅನ್ನೋ ಮನೋಭಾವ ಅವರಲ್ಲಿತ್ತು. ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳದೆ ಇರುವ ಹೆಣ್ಣುಮಗಳು ಇವರು. ಅರ್ಚನಾ ತಂದೆಗೆ ಸಾಕಷ್ಟು ಸಿನಿಮಾ ನಿರ್ಮಾಪಕರು ಸ್ನೇಹಿತರಿದ್ದರು. ಕನ್ನಡದ ದಿಗ್ಗಜರ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ನಿರ್ಮಾಪಕರ ಸ್ನೇಹ ಇರೋದ್ರಿಂದ ಒಮ್ಮೆ ನಿರ್ಮಾಪಕರೊಬ್ಬರು ಅರ್ಚನಾ ಅವರ ಮನೆಗೆ ಬಂದಿದ್ರು. ಆಗ ಅರ್ಚನಾ ಅವರನ್ನ ನೋಡಿದಾಗ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ಈ ವೇಳೆ ಅರ್ಚನಾ 8ನೇ ತರಗತಿ ಓದ್ತಾ ಇದ್ರು ಅಷ್ಟೇ. ಇಲ್ಲ, ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ರು. ಆದರೂ ಬಿಡದ ನಿರ್ಮಾಪಕರು ಸಿನಿಮಾದಲ್ಲಿ ನಟಿಸೋದಕ್ಕೆ ಆಫರ್ ಕೊಡ್ತಾರೆ. ಅದು ಶಿವರಾಜ್ ಕುಮಾರ್ ನಟನೆಯ ಆದಿತ್ಯ ಸಿನಿಮಾ. ಇದರಲ್ಲಿ ಅರ್ಚನಾ ಶಿವಣ್ಣನ ತಂಗಿ ಪಾತ್ರದಲ್ಲಿ ನಟಿಸಿದ್ರು. ಮೊದಲ ಸಿನಿಮಾ ಆಗಿದ್ದರಿಂದ ಹೆದರಿದ್ರು. ಆ ವೇಳೆ ಶಿವಣ್ಣ ಕಂಫರ್ಟೇಬಲ್ ಆಗಿ ನಟಿಸೋದಕ್ಕೆ ಸಹಕರಿಸಿದ್ರು. ಹೀಗಾಗಿ ಸಿನಿಮಾ ಶೂಟಿಂಗ್ ಸರಾಗವಾಗಿ ಸಾಗಿತ್ತು. ಬಳಿಕ ನಟಿಸಿದ ಸಿನಿಮಾ ಕುಮಾರ್ ಗೋವಿಂದ ನಟನೆಯ ಈ ಹೃದಯ ನಿನಗಾಗಿ ಸಿನಿಮಾ. ಈ ಸಿನಿಮಾ ಕೂಡ ಮೆಚ್ಚುಗೆ ಗಳಿಸಿತ್ತು. ಇದಾದ ನಂತರ ಅರ್ಚನಾ ಅವರ 3ನೇ ಸಿನಿಮಾ ಎ. ಈ ಸಿನಿಮಾದಲ್ಲಿ ಚಾಂದಿನಿ ಪಾತ್ರಕ್ಕೆ ಅರ್ಚನಾ ಅವರೇ ಆಯ್ಕೆಯಾಗಿದ್ರು. ಆದ್ರೆ ಈ ಹೃದಯ ನಿನಗಾಗಿ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದರಿಂದ ಚಾಂದಿನಿ ಪಾತ್ರದಲ್ಲಿ ನಟಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದ್ರೂ ಉಪೇಂದ್ರ ಅವರ ಒತ್ತಾಯಕ್ಕೆ ಎ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಈ 3 ಸಿನಿಮಾಗಳ ಬಳಿಕ ಹಿಂದಿ ಸಿನಿಮಾ ಫೂಲ್ ಔರ್ ಆಗ್ ಸಿನಿಮಾದಲ್ಲಿ ನಟಿಸಿದ್ರು. ವಿಷ್ಣುದಾದ ನಟಿಸಿದ ಯಜಮಾನ ಸಿನಿಮಾದಲ್ಲಿ ನಟಿಸ್ತಾರೆ. ವಿಷ್ಣುದಾದ ಜೊತೆ ಓ ಮೈನಾ ಹಾಡಿಗೆ ಹೆಜ್ಜೆ ಹಾಕಿದ್ರು. ಬಳಿಕ ನೀಲಾಂಬರಿ ಹಾಲು ಸಕ್ಕರೆ ಯಜಮಾನ ಸಿನಿಮಾದಲ್ಲಿ ನಟಿಸ್ತಾರೆ. ಬಳಿಕ ಇಂದು ಅನ್ನೋ ಸಿನಿಮಾ ಮೂಲಕ ತೆಲುಗಿಗೆ ಪದಾರ್ಪಣೆ ಮಾಡ್ತಾರೆ. ಅಲ್ಲಿ ಒಂದು 6-7 ಸಿನಿಮಾ ಮಾಡ್ತಾರೆ. ಆದ್ರೆ ಅರ್ಚನಾ ಅವರಿಗೆ IAS ಆಫೀಸರ್ ಆಗಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅವರನ್ನ ಬಣ್ಣದ ಬದುಕು ಇಲ್ಲಿಗೆ ಎಳೆದುಕೊಂಡು ಬಂದಿದ್ರಿಂದ ಸಿನಿಮಾ ನಟಿಯಾಗ್ತಾರೆ. ಆಧ್ಯಾತ್ಮ, ಕುಟುಂಬ, ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ಸದ್ಯ ಅರ್ಚನಾ ಹೈದರಾಬಾದ್ ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ ಆದ್ರೂ ಸದ್ಯಕ್ಕೆ ಹೈದರಾಬಾದ್ ನಲ್ಲಿ ನೆಲೆಸಿದ್ದಾರಂತೆ. ಆದ್ರೆ ತೆರೆಮರೆಗೆ ಸರದ ಮೇಲೆ ಎಲ್ಲೂ ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ಲ. ಯಾವ ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸಾರ್ವಜನಿಕ ಜೀವನದಿಂದ ಕಂಪ್ಲೀಟ್ ಆಗಿ ದೂರವಾಗಿದ್ದಾರೆ. ತಮ್ಮ ಖಾಸಗಿ ಬದುಕಿಗೆ ಹೆಚ್ಚಿನ ಮನ್ನಣೆ ನೀಡಿ ಕುಟುಂಬಸ್ಥರ ಜೊತೆ ಕಾಲ ಕಳೀತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.